Hello my dear students. ಇವತ್ತು ದ ಫಾರ್ಮರ್ಸ್ ವೈಫ್ ಈ ಒಂದು ಪೋಯಮ್ ರಿಲೇಟೆಡ್ 2 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 4 ಮಾರ್ಕ್ಸ್ ಇವೆಲ್ಲ ಕ್ವಶನ್ಸ್ಗಳು ಹೌದಾ, ಇದ್ರ ಮೇಲೆ ಕೂಡ ಬಹಳ ಬರ್ತಾ ಇರ್ತವೆ. ಸೊ ನೆಕ್ಸ್ಟು ಯು ಟಿ ಎಕ್ಸಾಮ್ ಇರೋದ್ರಿಂದ ಈ ಒಂದು ಪೋಯಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ನೋಡೋಣ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಯು ಕ್ಯಾನ್ ಸಿ ದ ಪಿಕ್ಚರ್. ಸೊ ದ ಫಾರ್ಮರ್, ಓಕೆ, ಸೊ ಹಿ ಗಾಟ್ ಸುಸೈಡ್ ಓವರ್ ದೇರ್. ಸೊ ಅವನು ಯಾಕೆ ಹಂಗೆ ಮಾಡ್ಕೊಂಡಿರ್ತಾನೆ, ಏನಾಗಿರುತ್ತೆ ಆ್ಯಕ್ಚುಲಿ ದ ಪ್ರೆಸೆಂಟ್ ಸಿಚುವೇಶನ್ಸ್ ಎಷ್ಟೋ ಸೊಸೈಟಿಯೆಲ್ಲ ನೋಡ್ತಿರ್ತೇವೆ, ಇವೆಲ್ಲ ಕಾಮನ್ ಆಗ್ತಾ ಇರುವಂಥ ಫ್ಯಾಕ್ಟರ್ಸ್ ಹೌದಾ. ಇಲ್ಲಿ ಏನು ಎಕ್ಸಾಕ್ಟ್ಲಿ ಆಗಿದೆ ಹೌದಾ ಅನ್ನೋದು ನಾವು ಡಿಸ್ಕಸ್ ಮಾಡೋಣ. ಅದ್ರ ಜೊತೆ ಕ್ವಶನ್ ಆನ್ಸರ್ ಹೇಗೆ ಬರುತ್ತೆ ಅಂತ ಕೂಡ ನೋಡೋಣ. ಸೊ ಯರ್ ದ ಫಾರ್ಮರ್ ಗಾಟ್ ಸುಸೈಡ್ ಹಿಯರ್. ಸೊ ಯು ಕ್ಯಾನ್ ಸಿ ದ ಪಿಕ್ಚರ್. ದ ಫ್ಯಾಮಿಲಿ ಈಸ್ ಆಲ್ಮೋಸ್ಟ್ ಅಬೌಟ್ ಟು ಕ್ರೈ ಹೌದಾ. ಹಾಗಿದ್ರೆ ನೋಡಿ, ಯು ಆರ್ ವರ್ಚುಯಸ್ ಆ್ಯಂಡ್ ಯು ಆರ್ ಗಾನ್. ಏನು ಹೀಗಂದರೆ ವಾಟ್ ಇಟ್ ಮೀನ್ಸ್ ಹಿಯರ್, ಯು ಆರ್ ವರ್ಚುಯಸ್. ಸೊ ಇಟ್ ಮೀನ್ಸ್ ಹಿಯರ್ ಯು ಆರ್ ವೆರಿ ಲಕ್ಕಿಯೆಸ್ಟ್ ಅಂತಂದಂಗೆ. ದಿಸ್ ಈಸ್ ವಾಟ್ ಹಿಯರ್ ಇಲ್ಲಿ ತಗೋತೀವಿ ನಾವು ಹೌದಾ. ಸೊ ಹಿಯರ್ ಯು ಆರ್ ವೆರಿ ಲಕ್ಕಿಯೆಸ್ಟ್, ವರ್ಚುಯಸ್ ಮೀನಿಂಗ್ ಹಿಯರ್. ಸೊ ದಿಸ್ ಈಸ್ ವಾಟ್ ಹಿಯರ್ ಇಲ್ಲಿ ಲಕ್ಕಿಯೆಸ್ಟ್ ಅಂತ ಹೇಳ್ತೇವೆ ಹೌದಾ. ಹಾಗಿದ್ರೆ ಆ್ಯಂಡ್ ಯು ಆರ್ ಗಾನ್ ಪುವರ್ ಸಿನ್ನರ್. ಎಕ್ಸಾಂಪಲ್ ಕೇಳ್ತಾರೆ ವರ್ಚ್ಯೂಸ್ ಯಾರು ಅಂತ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಸ್ವಲ್ಪ ನೆನಪಲ್ಲಿ ವರ್ಚ್ಯೂಸ್ ಯಾರು ಅಂತ, ನೀನು ತುಂಬ ಅದೃಷ್ಟವಂತ, ಲಕ್ಕಿ ಯಾರಂತ. ದಿಸ್ ಈಸ್ ವಾಟ್ ಇಟ್ ಫಾರ್ಮರ್. ಯಾಕೆ ಅಂತಂದರೆ ನೀನು ತೀರ್ಕೊಂಡು ಹೋದಿ, ಬಟ್ ನೆಕ್ಸ್ಟು ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಿಟ್ಟು ಹೋದಿಲ್ಲ. ಸೊ ದಿಸ್ ಈಸ್ ದ ರೀಸನ್ ಐ ಆಮ್ ಕನ್ಸಿಡರ್ಡ್ ಆ್ಯಸ್ ಪುವರ್ ಸಿನ್ನರ್. ಇಲ್ಲಿ ನಾನು ಪಾಪಿ ಅಂತ ನನಗೆ. ಇಲ್ಲಿ ಎಕ್ಸಾಮ್ದಲ್ಲಿ ವರ್ಚ್ಯೂಸ್ ಯಾರಂದರೆ ಫಾರ್ಮರ್ ಕೇಳ್ತಾರೆ, ಸಿನ್ನರ್ ಅಂತಂದರೆ ಯಾರು, ದಿಸ್ ಈಸ್ ವಾಟ್ ಇಯರ್ ಫಾರ್ಮರ್ಸ್ ವೈಫ್. ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ತಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನು ಕೇಳ್ತಾರೆ ಅಂತಂದರೆ ಸಿರೀಸ್ ವರ್ಡ್, ಓಕೆ, ಹೂ ಈಸ್ ರೆಫರ್ ಟು ಆ್ಯಸ್ ವರ್ಚ್ಯೂಸ್ ಆ್ಯಂಡ್ ಪುವರ್ ಸಿನ್ನರ್ ಇನ್ ದ ಪೋಯಮ್ ಅಂತ ಬಂದಾಗ ವರ್ಚ್ಯೂಸ್ ಅಂದರೆ ಫಾರ್ಮರ್ ಅಂತ ಬರೀರಿ, ಸಿನ್ನರ್ ಅಂತಂದರೆ ದಿಸ್ ಈಸ್ ವಾಟ್ ಇರ್ ಫಾರ್ಮರ್ಸ್ ವೈಫ್ ಅಂತ ಬರೀತಾರೆ. ಯಾಕೆ ಸಿನ್ನರ್, ನಾನು ಯಾಕೆ ಪಾಪಿ ಅಂತಂದರೆ ಐ ಆಮ್ ರಿಮೇನ್ ಬಿಫೋರ್ ಯುವರ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದರೆ ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವರಿಗೆ ನಾವು ಅಂತ ಹೇಳ್ತೇವೆ ಹೌದಾ. ಸೊ ದಿಸ್ ಈಸ್ ವಾಟ್ ಶಿ ವಾಸ್ ಆಲ್ಮೋಸ್ಟ್ ಲ್ಯಾಮೆಂಟಿಂಗ್ ಇನ್ ಎ ಸಚ್ ಎ ಪೇನ್ಫುಲ್ ಹೌದಾ. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಬಿಫೋರ್ ಯುವರ್ ಕ್ರೆಡಿಟರ್ಸ್, ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವ್ರ ಮುಂದೆ ನಾನು ಭಾಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ ಒಂದು. ಅದ್ರ ಜೊತೆಗೆ ಅನ್ಏಬಲ್ ಟು ಪೇ ಬೆಂಡ್ ಯುವರ್ ಹೆಡ್ ಅಂತಂದರೆ ಆ ವ್ಯಕ್ತಿ ಯಾಕೆ ಇದು ಮಾಡ್ಕೊಂಡಿರ್ತಾನೆ ಅಂದರೆ ಸೊಸೈಟಿಯಲ್ಲಿ ಅಥವಾ ನಮಗೆ ಯೂಶ್ವಲಾಗಿ ಪ್ರಾಬ್ಲಮ್ಸ್ ಬರ್ಬೋದು, ಬಟ್ ಅದಕ್ಕೆ ಸುಸೈಡಿ ಪರಿಹಾರ ಅಲ್ಲ ಹೌದಾ. ಬಟ್ ಹಿಯರ್ ದಿಸ್ ಪರ್ಸನ್ ವಾಟ್ ಹ್ಯಾಪನ್ ಹಿಯರ್, ಅನ್ಏಬಲ್ ಟು ಬೆಂಡ್ ಯುವರ್ ಹೆಡ್ ಅಂದರೆ ತನ್ನ ಒಂದು ಅವಮಾನವನ್ನು ಸಹಿಸಿಕೊಳ್ಳಾಗದೆ. ಅದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾನೆ ಏನಂತಂದರೆ ಸ್ಟ್ರೆಚ್ ಯುವರ್ ಹ್ಯಾಂಡ್ ಅಂತಂದರೆ ಯಾವುದೇ ರೀತಿ ಇನ್ನೊಬ್ಬರ ಕಡೆ ಸಹಾಯವನ್ನು ಕೇಳ್ಬೋದಿತ್ತು, ಇನ್ನೊಬ್ಬರ ಮೇಲೆ ಸ್ವಲ್ಪ ಏನಾದರೂ ಹೇಳ್ಬೋದಿತ್ತು, ಬಟ್ ಹಿ ಡಿಡ್ ನಾಟ್ ಡೂ ಎನಿಥಿಂಗ್ ಆ್ಯಂಡ್ ಹೀ ಕಮಿಟೆಡ್ ಸುಸೈಡ್ ಓವರ್ ದೇರ್. ಅಂದರೆ ಯಾರ ಕಡೆ ಸಹಾಯವನ್ನು ಕೇಳದೆ ಏನು ಮಾಡ್ಕೊಂಡಂದ್ರೆ ಹೀ ಗಾಟ್ ಸುಸೈಡ್ ಹಿಯರ್, ಸುಸೈಡನ್ನ ಮಾಡ್ಕೊಳ್ತಾನೆ. ಇಲ್ಲಿ ಆ್ಯಕ್ಚುಲಿ ರೀಸನ್ ನೋಡಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಆರ್ ಸೆಲ್ ಯುವರ್ ಕ್ರಾಪ್ಸ್ ಯು ಕ್ರಾಸ್ ಯುವರ್, ಅಂದರೆ ಯಾವುದೇ ಇನ್ನೊಬ್ಬರ ಮೇಲೆ ಸಹಾಯವನ್ನು ಇದು ಮಾಡದೆ ಏನಂದರೆ ಅವ್ರು ಇದು ಮಾಡ್ಕೊಂಡಿರ್ತು. ಹೀಗಾಗಿ ಕ್ವಶನ್ಸ್ ಕೇಳ್ತಾರೆ. ಬಟ್ ಇಲ್ಲಿ ಅವನಿಗೆ ಮತ್ತು ಅವಳಿಗೆ ಬಹಳ ಒಂದು ವ್ಯತ್ಯಾಸ ಇದೆ. ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಏನು ಕೇಳ್ತಾನೆ, ವೈ ಹಿ ಗಾಟ್ ಕಮಿಟೆಡ್ ಸುಸೈಡ್ ಅಂತ ಕೇಳಿದಾಗ ಏನು ಬರಿಬೇಕು ಅಂತಂದ್ರೆ, ಸೊ ಇಯರ್ ಫಸ್ಟ್ ಬಿಕಾಸ್ ಅನ್ಏಬಲ್ ಟು ಪೇ ದ ಡೆಪ್ಟ್ ಒಂದು ಹೌದಾ. ಹಿ ವಾಸ್ ಅನ್ಏಬಲ್ ಟು ಪೇ ದ ಡೆಪ್ಟ್, ಅನ್ಏಬಲ್ ಟು ಪೇ ದ, ಇಲ್ಲಿ ಪಿ ಸೈಲೆಂಟ್ ಆಗುತ್ತೆ, ಡೆಟ್ ಕೂಡ ಅಂತ ಹೇಳ್ತೇವೆ ಇದಕ್ಕೆ ಒಂದು. ಎರಡನೇದ್ದು ಏನಂತಂದರೆ ಹಿ ವಾಸ್ ನಾಟ್ ರೆಡಿ ಟು ಸ್ಟ್ರೆಚ್ ಹಿಸ್ ಹ್ಯಾಂಡ್ಸ್. ಸಿ, ಹಿ ವಾಸ್ ನಾಟ್ ಟು ರೆಡಿ ಟು ಸ್ಟ್ರೆಚ್, he was not ready to stretch his hands. ಅದರ ಜೊತೆಗೆ ಏನಂತಂದರೆ ಇನ್ನೊಂದು ಬರಿಬೋದು, he was not unable to sell his crops, unable to sell his crops ನೋಡಿ. ಸೊ ಆಲ್ ದೀಸ್ ರೀಸನ್ಸ್ he ಗಾಟ್ ಸುಸೈಡ್. ಸೊ ದಿಸ್ ಈಸ್ ಇದನ್ನು ತಗೊಂಡು ನಾವು ಬರೀಬೇಕಾಗತ್ತೆ. ಇಲ್ಲಿ 2 ಮಾರ್ಕ್ಸ್ ಕೇಳ್ತಿರ್ತಾರೆ
ಹೌದಾ? ನೆಕ್ಸ್ಟ್ ಬಂದು ಬಟ್ ಇಲ್ಲಿ ಕಂಪ್ಯಾರಿಸನ್ ನೋಡ್ಕೊಳ್ಳಿ. ಏನಂತಂದರೆ ಅವನ್ನೆಲ್ಲ ಕಾಟನ್ ಕ್ರಾಪ್ಸ್ ಎಲ್ಲ ಪೂರ್ತಿ ಪಾಪ ಹಾಳಾಗಿರುತ್ತೆ. ಹೀಗಾಗಿ ಅವನೇನು ಮಾಡ್ಕೊತಾನೆ ಅಂದರೆ ಸುಸೈಡ್ ಮಾಡ್ಕೊಳ್ತಾನೆ. ಹೌದಾ? ಬಟ್ ಇಲ್ಲಿ ಕ್ವಶನ್ಸ್ ಏನಂದರೆ ಬಟ್ ಐ ವಾಸ್ ಅಂತ ಕೊಟ್ಟಿದ್ದಾನೆ. ಐ ವಾ ಅಂದರೆ ದಿಸ್ ಈಸ್ ವಾಟ್ ಇರ್ ವೈಫ್. ಅವಳಿಗೆ ಮತ್ತು ಅವನಿಗೆ ಬಹಳ ವ್ಯತ್ಯಾಸ ಇದೆ. ಅವನು ಸ್ವಲ್ಪ ಅಂದರೆ ವಿಕೆಟ್ ನೇಚರ್, ಬಹಳ ಸಿಂಪಲ್ ನೇಚರ್ ಇರುತ್ತೆ. ಬಟ್ ಶಿ ವಾಸ್ ವೆರಿ ಸ್ಟ್ರಾಂಗ್, ಶಿ ವಾಸ್ ಡಿಟರ್ಮೈಂಡ್ ಆಲ್ಸೋ. ಸೊ ಐ ವಾಸ್ ಬೋರ್ನ್ ವಿತ್ ಹೆಡ್ ಬೆಂಡ್ ಅಂತಂದರೆ ನಾನು ಯಾವಾಗಿರ್ತು ಏನಂತ ತಲೆ ತೆಗೆಸ್ಕೊಂಡೇ ಬಂದಿದ್ದೇನೆ, ಅವಮಾನಗಳನ್ನು ಸಹಿಸ್ಕೊಂಡೇ ಬಂದಿದ್ದೇನೆ. ಅಂತಂದರೆ ನಾನು ಯಾವಾಗಿರ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು. ಸ್ಟಾರ್ಟಿಂಗ್ ಹೆಂಗೆ ಅಪ್ಪ ಅಮ್ಮಂದ್ರ ಮೇಲೆ, ಆಮೇಲೆ ಒಂದು ಸ್ವಲ್ಪ ಏಜ್ ಆದಮೇಲೆ ಅಣ್ಣ ತಮ್ಮಂದ್ರ ಮೇಲೆ. ಬಟ್ ಹೀಗಾಗಿ ನನಗೆ ಎಲ್ಲವನ್ನ ಸಹಿಸಿಕೊಂಡು ಹೋಗುವಂಥ ಗುಣ ನನಗಿದೆ. ಬಟ್ ನಿನಗೆ ಇಲ್ಲ. ಸ್ವಲ್ಪ ಸಮಸ್ಯೆಗಳು ಬಂದರೂ ಏನು ಮಾಡ್ಕೋತೀರಿ, ಈ ರೀತಿ ಮಾಡ್ಕೊಂಡ್ಬಿಡ್ತೀರಾ ಅಂತೇಳಿ. ಸೊ ಜಸ್ಟ್ ಶಿ ವಾಸ್ ಕನ್ವಿನ್ಸಿಂಗ್. ಓಕೆ, ಹೇಳ್ತಾ ಇದ್ದಾಳೆ. ಸೊ ಯರ್ ಅ ಹ್ಯಾಂಡ್ ಔಟ್ ಸ್ಟ್ರೆಚ್ಡ್, ನಾಟ್ ಅನ್ಯೂಸ್ಡ್ ಬೀಯಿಂಗ್ ಸೋಲ್ಡ್, ನೋಯಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ. ನೋಡಿ, ಅಂದರೆ ಮನಸ್ಸು ಮಾಡಿದರೆ ಏನಾದರೂ ಪರಿಹಾರ ಸೂಚಿಸ್ಕೋಬೋದಿತ್ತು. ಬಟ್ ಅದನ್ನು ಮಾಡಲ್ದೆ ಏನು ಮಾಡಿದ್ದೆ ಅಂತಂದರೆ ಯಾವುದೇ ಬೆಳೆಗಳನ್ನು ಮಾರದೆ, ಏನೂ ಕೊಡಲ್ದೆ ಏನು ಮಾಡಿಬಿಟ್ಕು ಅಂತಂದರೆ ಇವನ್ನೆಲ್ಲ ತಿಳ್ಕೊಂಡು ಈ ಪ್ರಪಂಚ ಬಿಟ್ಟು ನೀನು ಹೋದಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಇದು ಕೂಡ ನೆನಪಿರಲಿ, ಹೇಗೆ ಸುಸೈಡ್ ಮಾಡ್ಕೊಂಡ ಅಂತಂದು ಕ್ವಶನ್ಸು. ಓಕೆ, ಕೆಲವು ಜನ ಹ್ಯಾಂಗಿಂಗ್ ಅಂತ ಬರ್ತಾರೆ, ಹಂಗೆ ಬರೋಂಗಿಲ್ಲ. ಸೊ ಹೀ ಸುಸೈಡ್ ಹೌ ಬೈ ಟೇಕಿಂಗ್ ಅ ಪಾಯ್ಸನ್. ಇದು ಕೂಡ ನೆನಪಿರಲಿ. ಓಕೆ, ಸೊ ನೀನು ವಿಷಯವನ್ನು ತಗೊಂಡು ಸುಸೈಡ್ ಮಾಡ್ಕೊಂಡೆ, ಬಟ್ ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್. ನೋಡಿ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಟೋಟಲಿ ನನ್ನ ಒಂದು ಅಸ್ತಿತ್ವ ಅಂತ ಹೇಳ್ತಾ ಇರ್ತಾಳೆ. ಹೌದಾ? ಆ ಅಸ್ತಿತ್ವಕ್ಕೆ ನೀನು ಮಾಡಿದೆ ಅಂದರೆ ವಿಷಯವನ್ನು ಹಾಕಿದೆ ಅಂತ ಕೂಡ ಹೇಳ್ತಾಳೆ. ಹೌದಾ? ಇಲ್ಲಿ ಜೊತೆಗೆ ಒಂದಷ್ಟು ಲೈನ್ಸ್ ಕೊಟ್ಟಿದ್ದಾನೆ. ದ ಕಾಟರ್ ಕ್ರಾಪ್ ಈಸ್ ಬಟ್ ಎಸ್ಟರ್ಡೇ ಬಟ್ ಅವರ್ ಫ್ಯಾಮಿಲಿ ಸಿ ದಿಸ್ ಒನ್. ಅಂದರೆ ಕೆಲವು ತಿಂಗಳಲ್ಲಿ ಅದೇನೋ ಬರುವಂಥ ಬೆಳೆ ಐತಲ್ಲ, ಆ ಬೆಳೆ ಹಾಳಾಗಿದೆ ಈಗ. ಹೌದಾ? ಅದರಿಂದ ನೀನು ಸುಸೈಡ್ ಮಾಡ್ಕೊಂಡೆ. ಬಟ್ ವಾಟ್ ಅಬೌಟ್ ಅವರ್ ಫ್ಯಾಮ್ಲಿ? ನೀನು ಹೋಗೋ ಹಾಗೆ ಹೋಗಿಬಿಟ್ಟು, ಬಟ್ ನನ್ನ ಫ್ಯಾಮ್ಲಿ ರಿಸ್ಪಾನ್ಸಿಬಲ್ ಎಲ್ಲ ನನ್ನ ಮೇಲೆ ಬಿಟ್ಟು ಹೋದಲ್ಲ. ಸೊ ಹೌ ಶಾಲ್ ಐ ಲೀಡ್ ಮೈ ಲೈಫ್ ಹಿಯರ್ ಅಂತೇಳಿ ತುಂಬ ಬೇಸರದಿಂದ ಅವಳು ಹೇಳ್ತಾ ಇದ್ದಾಳೆ. ಓಕೆ, ನೆಕ್ಸ್ಟ್ ನೋಡಿ, ಹಾಗೆ ಹೋಗ್ತಾ ಹೋದಾಗೆ ಹೇಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಹಿಯರ್ ವಿ ಆರ್ ಅಬೌಟ್ ಟು ಡಿಸ್ಕಸ್ ನೌ. ಸೊ ನೌ ಹೌ ಆಫನ್ ಹ್ಯಾವ್ ಐ ಡ್ರೌನ್ಡ್ ಇಟ್? ಅಂದರೆ ಆ್ಯಕ್ಚುಲಿ ಅವನು ಕೂಡ ಬಹಳ ಅವಮಾನದಲ್ಲಿ ಮುಳುಗಿಸಿಬಿಟ್ಟಿರ್ತಾಳೆ ಅವಳು ಕೂಡ. ಯಾಕಂದರೆ ಹಸ್ಬೆಂಡ್ ಇಸ್ ನಾಟ್ ದೇರ್, ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ಹೌ ಮೆನಿ ಟೈಮ್ಸ್ ಹ್ಯಾವ್ ಐ ಎಸ್ಕೇಪ್ಡ್ ಡೆತ್? ಇಲ್ಲಿ ನೋಡಿ, ಇದು ಯಾಕಂತಂದರೆ ದಟ್ ಪರ್ಸನ್ ಈಸ್ ವಾಟ್, ಅವನ ಒಂದು ನೇಚರನ್ನು ರಿವೀಲ್ ಮಾಡ್ತಾಳೆ. ಹೇಗಿದ್ದ ಅಂತಂದರೆ, ಸೊ ಹಸ್ಬೆಂಡ್ ವಾಟ್ ಹ್ಯಾಪನ್ ಹಿಯರ್, ಯು ಅಬ್ಯೂಸ್ ರಿವೈಲ್ಡ್ ಮೀ, ಕಿಕ್ಡ್ ಮೀ ವೆನ್ ಯು ವೇರ್ ಡ್ರಂಕ್. ನೋಡಿ, ಹೀಗೂ ಕೂಡ ಕ್ವಶನ್ಸ್ ಕೇಳ್ತವೆ. ಹೌದಾ? ಅಂತಂದರೆ ಫಾರ್ ಎಕ್ಸಾಂಪಲ್, ಸೊ ವಾಟ್ ಡಿಡ್ ದ ಫಾರ್ಮರ್ ಡು ವೆನ್ ಹಿ ವಾಸ್ ಡ್ರಂಕ್ ಅಂತಂದಾಗ ಹಿ ವಾಸ್ ಅಬ್ಯೂಸ್ಡ್. ನೋಡಿ, ಇದೆಲ್ಲ ಬರೀಬೇಕಾಗಿತ್ತು. ಅವನು ಹೆಂಗಿದ್ದಂದರೆ ಹಿ ವಾಸ್ ಅಬ್ಯೂಸ್ಡ್ ಆ್ಯಂಡ್ ಸಮ್ ಟೈಮ್ಸ್ ಹಿ ವಾಸ್ ರಿವೈಲ್ಡ್ ಆ್ಯಂಡ್ ಆಲ್ಸೋ ಸಮ್ ಟೈಮ್ಸ್ ಹಿ ವಾಸ್ ಅಬೌಟ್ ಟು ಕಿಕ್. ಓಕೆ, ವೆನ್ ಹಿ ವಾಸ್ ಡ್ರಂಕ್. ನೋಡಿ, ಈ ರೀತಿ ಎಲ್ಲ ಕೂಡ ಕ್ವಶನ್ಸ್ ಕೇಳ್ತಿರ್ತಾರೆ. ಹೌದಾ? ಸೊ ವಿ ಹ್ಯಾವ್ ಟು ರಿಮೆಂಬರ್ ದೋಸ್ ಥಿಂಗ್ಸ್. ಐ ಥಾಟ್ ಹೀ ಈಸ್ ಅ ಮ್ಯಾನ್. ಸೊ ಕೊನೆಗೇನಂತಂದರೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾನು ನಿನ್ನ ಬಗ್ಗೆ ಏನೂ ಹೇಳಲ್ಲ. ಯಾಕಂತಂದ್ರೆ ಬಿಕಾಸ್ ಯು ಆರ್ ಅ ಮ್ಯಾನ್, ಯು ಕ್ಯಾನ್ ಡೂ ಸಮಥಿಂಗ್. ಹೌದಾ? ಬಟ್ ನಾನು ಏನೋ ಡ್ರೀಮ್ ಅಂದ್ಕೊಂಡಿದ್ದೆ, ಇವನ್ನೆಲ್ಲ ಮಾಡ್ತೀವಿ. ಓಕೆ, ಬಟ್ ನೀನು ನಿಜವಾಗಲೂ ಡಿಫ್ರೆಂಟ್ ಆಗಿರುವಂಥ ಏನೋ ಡಿಶನ್ನು ತೊಗೊಂಡ್ಬಿಟ್ಟಿಲ್ಲ. ದಿಸ್ ಈಸ್ ವಾಟ್ ಸುಸೈಡ್. ಹೀಗಾಗಿ ನಂಗೆ ತುಂಬ ಬೇಸರ ಆಗ್ತಾ ಇದೆ ಅಂತ ಹೇಳ್ತಾಳೆ. ಸೊ ಶಿ ವಾಸ್ ಕ್ರೈಂಗ್ ದೇರ್. ಲಿಟಲ್ ಡಿಡ್ ಐ ಡ್ರೀಮ್ ಯು ವುಡ್ ಡೀಲ್. ಹೇಗೋ ಒಂದು ಡ್ರೀಮನ್ನು ಅಥವಾ ಏನೋ ಒಂದು ಕೊನೆಗೆ ಹೀಗೆ ಮಾಡ್ಕೋದಿಲ್ಲ ಅಂತ ಅಂದ್ಕೊಂಡಿದ್ದು, ಬಟ್ ಕೊನೆಗೆ ನೀನು ಸಾವನ್ನು ಈ ರೀತಿ ನೀನು ತಂದ್ಕೊಳ್ತೀಯ ಅಂತ ಅಂದ್ಕೊಂಡಿರ್ಕಿಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಓಕೆ, ಸೊ ಹಿಯರ್ ಮೀ ಅ ಡೆತ್ ಬ್ಲೋ ಲೈಕ್ ದಿಸ್. ಅಂದರೆ ನನ್ನನ್ನು ಅಲೋನ್ ಆಗಿ ಒಬ್ಬಂಟಿಯಾಗಿ ನೀನು ಬಿಟ್ಟು ಹೋದಿಲ್ಲ ಅಂತೇಳಿ ಪಾಪ ತುಂಬ ಬೇಜಾರವನ್ನು ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾಳೆ ಇಲ್ಲಿ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡಿ ಏನು ಕಾಣ್ತೇವೆ ಅಂದರೆ, ಇದು ಬಹಳನೇ ಇಂಪಾರ್ಟೆಂಟಾಗಿ ಇದಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಿಯರ್ ಟ್ರೂ ದ ಕ್ರಾಪ್ ವಾಸ್ ಕಾನ್ ದ ಡೆಪ್ಟ್ ರಿಮೇನ್. ಅಂದರೆ ನಾವು ಏನು ಬೆಳೆದಿರುವಂಥ ಕಾಟನ್ ಕ್ರಾಪ್ಸ್ ಇತ್ತಲ್ಲ ಎಲ್ಲ ಕೂಡ ಹೋಗಿದೆ. ಆದರೆ ಕೊನೆಗೇನಂತಂದರೆ ಈ ಡೆಪ್ಟ್ ಅಂತ ಹೇಳ್ತೇವಲ್ಲ, ಅದು ಸಾಲ ಹಾಗೆ ಉಳಿದಿದೆ ಅಂತ ನನಗೆ. ಅವರ್ ಡಿಗ್ನಿಟಿ ಹಿಟ್ ದ ಡಸ್ಟ್ ಅಂತಂದರೆ ನಿಜವಾಗ್ಲೂ ನಮ್ಮ ಗೌರವಕ್ಕೆ ಧಕ್ಕೆಯಾಗಿದೆ. ಯಾಕಂದರೆ ಏನಾಗಿದೆ ಪ್ರಶ್ನೆ, ಈಗ ಒಂದು ಹಸ್ಬೆಂಡ್ ಈಸ್ ನಾಟ್ ಹಿಯರ್, ಫಸ್ಟ್ ಒನ್. ಹೌದಾ? ಅವ್ನು ಸುಸೈಡ್ ಮಾಡ್ಕೊಂಡ. ಅದ್ರ ಜೊತೆಗೆ ಹೀಗಾದರೂ ಕೂಡ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಯ್ತಾ? ಇಲ್ಲ. ಏನಂತಂದರೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲ, ಅಂದರೆ ಮಕ್ಕಳದ ರೆಸ್ಪಾನ್ಸಿಬಿಲಿಟಿ ಇರ್ಬೋದು,
ಹೌದಾ, ಆ ಸಾಲದ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅದು ಹಾಗೆ ಉಳ್ಕೊಂಡಿದ್ದಿಲ್ಲ ಅಂತೇಳಿ ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೆ ಡಿಗ್ನಿಟಿ ಹಿಡ್ ದ ಟೆಸ್ಟ್, ನಿಜವಾಗ್ಲೂ ನಮ್ಮ ಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಹೇಳ್ತಾರೆ. ಜೊತೆಗೆ ಅವರ್ ಹಾರ್ಟ್ಸ್ ಟರ್ನ್ ಟು ವಾಟರ್, ಅಂದರೆ ಅಷ್ಟು ಪಾಪ ಬೇಜಾರವನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ, ಅಂದರೆ ಆ ದುಃಖ ಆಲ್ಮೋಸ್ಟ್ ಕಣ್ಣಿನಲ್ಲಿ ತುಂಬಿದೆ ಅಂತ ಹೇಳ್ತಿರ್ತೀವಿ. ಹಾಗೆ ನೆಕ್ಸ್ಟ್ ಹೋದಾಗೆ ಹೌ ಡಿಡ್ ಯು ಮ್ಯಾನೇಜ್, ಹೌದಾ, ಓಕೆ, ಹೌ ಡಿಡ್ ಯು ಇಮ್ಯಾಜಿನ್ ಮೈ ಬ್ಯಾಗ್ ಕುಡ್ ಬಿಯರ್ ದ ಬರ್ಡನ್ ಆಫ್ 4 ಚಿಲ್ಡ್ರನ್, ಹೌದಾ, ನೀನು ಹೇಗೆ ಹಿಂಗೆ ಮಾಡ್ಕೊಂಡೆ, ನಾನೆಲ್ಲ ರೆಸ್ಪಾನ್ಸಿಬಿಲಿಟಿ ಹೇಗೆ ತೊಗೋಬೋದು ಅಂತ ನೀನು ಅನ್ಕೊಂಡೆ ಅಂತ ಕೇಳ್ತಾನೆ. ಯು ಸಾ ಯುವರ್ ಕ್ರಾಪ್ ಡಿಸ್ಟ್ರಾಯ್ಡ್, ನೋಡಿ ಬರೀ ಒಂದು ಲೈಕ್ 6 ಅಥವಾ 7 ಮಂತ್ಸ್ ಕ್ರಾಪ್, ಇಷ್ಟಕ್ಕೆ ಬೆಳೆ ಹಾಳಾಗಿದೆ ಅಂತೇಳಿ ನೀನೇನು ಮಾಡ್ಕೊಂಡೆ, ಈ ರೀತಿ ಮಾಡ್ಕೊಂಡೆ. ಬಟ್ ವಾಟ್ ಅಬೌಟ್ ಹಾರ್ವೆಸ್ಟ್ ಆಫ್ ಮೈ ಓಮ್, ಇದು ಭಾಳ ಸಲ ಕ್ವಶನ್ ಕೇಳ್ತಿರ್ತಾರೆ. ಹಾರ್ವೆಸ್ಟ್ ಆಫ್ ಮೈ ಓಮ್ ರೆಫರ್ಸ್ ಟು ವಾಟ್ ಅಂತಂದಾಗ ಸ್ವಲ್ಪ ನೆನಪಿಲ್ಲ, ದಿಸ್ ಈಸ್ ವಾಟ್ 4 ಚಿಲ್ಡ್ರನ್. ಹಾರ್ವೆಸ್ಟ್ ಆಫ್ ಮೈ ಓಮ್ ರೆಫರ್ಸ್ ಟು 4 ಚಿಲ್ಡ್ರನ್. ಇದು ಬಹಳ ಮಲ್ಟಿಪಲ್ ಚಾಯ್ಸ್ನ ಕೇಳ್ತಿರ್ತಾರೆ, ಇದು ಗೊತ್ತಿರಬೇಕು, ಹೌದಾ. ಬರೀ ಕೆಲವೇ ತಿಂಗಳಲ್ಲಿ ಬೆಳೆಗಳ ಬಗ್ಗೆ ಇಷ್ಟು ಇರಿಟೇಷನ್ ತಗೊಂಡೆ, ಬಟ್ ಹೌ ಶಾಲ್ ಐ ಮ್ಯಾನೇಜ್ ಆಫ್ ಮೈ ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕ್ಯಾನ್ ಐ ಲೀವ್ ದೆಮ್ ಟು ದ ವಿಂಡ್ ಲೈಕ್ ಎ ವಾರ್ಮ್ ಈಟನ್ ಕಾಟನ್ ಪಾಟ್ಸ್. ಈಗ ನಾವು ಹೊಲಗಳಲ್ಲೇ ನೋಡಿದಾಗ ಕೆಲವೊಂದು ಕಾಟನ್ ಪಾಟ್ಸ್, ಹತ್ತಿ ಬೆಳೆಗಳು ಏನಿರ್ತಾವಲ್ಲ, ಕೆಲವೊಂದು ಚೆನ್ನಾಗಿ ಬರ್ತಾವೆ, ಕೆಲವೊಂದು ಏನಾಗಿರ್ತಾವೆ ಅಂದರೆ ವಾರ್ಮ್ ಈಟನ್, ಅವು ಹಾಳಾಗಿರ್ತವೆ, ಹೌದಾ. ಹಾಗೆ ನಮ್ಮನ್ನ ಬದುಕನ್ನ, ಅಂದರೆ ನನ್ನ ಮಕ್ಕಳ ಬದುಕನ್ನ ಕೂಡ ಈ ರೀತಿ ಮಾಡಿಬಿಟ್ಟಲ್ಲ ನೀನು ಅಂತೇಳಿ ಕೇಳ್ತಾ ಇದ್ದಾರೆ, ಹೌದಾ. ದಿಸ್ ಈಸ್ ರೆಫರ್ಸ್ ಟು ದ ಚಿಲ್ಡ್ರನ್ ಓನ್ಲಿ. ಓಕೆ, ಇಟ್ಸ್ ಟೇಕ್ಸ್ ಅ ಮೂಮೆಂಟ್ ಟು ಡೈ, ನೋಡಿ, ಹೌದಾ, ನೀನು ಮಾಡ್ಕೊಂಡೆ, ನಾನು ಕೂಡ ಹಾಗೆ ಮಾಡ್ಕೋಬೋದು, ಬಟ್ ಸಿ ದಿಸ್ ಒನ್, ನಾನು ಹಾಗೆ ಮಾಡ್ಕೋದಿಲ್ಲ. ಬಟ್ ಓಪನ್ ಯುವರ್ ಮೌತ್ ಆ್ಯಂಡ್ ಆಸ್ ವಾಟ್ ಆಫ್ ದಿಸ್, ವೈ ಇಸ್ ದಿಸ್, ಹೌದಾ, ಈ ರೀತಿ ಮಾಡ್ಕೊಂಡೆಲ್ಲ ಹೇಳು ಅಂತೇಳಿ ಹೇಳ್ತಾ ಇದ್ದಾರೆ ಜಸ್ಟ್. ಓಕೆ, ಇಲ್ಲಿ ಇದ್ರ ಜೊತೆಯಾಗಿ ಇಲ್ಲಿ 2 ಮಾರ್ಕ್ಸು, ಕೆಲವೊಂದು ಸಲ 3 ಮಾರ್ಕ್ಸು ಈ ರೀತಿ ಬೀಳ್ತಿರ್ತಾರೆ. ಏನಂತಂದರೆ ವಾಟ್ ಡಿಡ್ ದ ಫಾರ್ಮರ್ಸ್ ವೈಫ್ ಟೀಚ್ ಟು ದ ಚಿಲ್ಡ್ರನ್, ಹೌದಾ. ಅವನ ನೇಚರ್ ಬಂದು ಸ್ಟ್ರಾಂಗ್ ಇರೋದಿಲ್ಲ, ಬಟ್ ಸಿ ವಾಸ್ ವೆರಿ ಸ್ಟ್ರಾಂಗ್. ಅದಕ್ಕಾಗಿ ಐ ವಾಂಟೆಡ್ ಟು ಟೀಚ್ ಸಮಥಿಂಗ್. ವಾಟ್ ಇಯರ್, ಸಪೋಸ್ ವಿ ವಾಂಟ್ ಟು ಲೀಡ್ ಅವರ್ ಲೈಫ್, ಫಸ್ಟ್ ಒನ್ ವಿ ವಾಂಟ್ ವಾಟ್ ಇಯರ್ ಫರ್ಮ್ ಹಾರ್ಟ್ ಆ್ಯಂಡ್ ಎ ಡೆಡಿಕೇಟೆಡ್ ಹಾರ್ಟ್ ಇರಬೇಕು ಒಂದು. ಸೊ ದಿಸ್ ಈಸ್ ಐ ವಾಂಟೆಡ್ ಟು ಟೀಚ್. ಆ್ಯಂಡ್ ಇಯರ್ ಐ ಕ್ಲಿಂಚ್ ಅ ಫಿಸ್ಟ್, ಏನಂತಂದರೆ ನಾಟ್ ಮೇರ್ಲಿ ಹ್ಯಾಂಡ್ಫುಲ್ ಆಫ್ ರೈಸ್. ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಜೀವನದಲ್ಲಿ ನಮಗೆ ಊಟ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮಗೇನು ಸಿಗುತ್ತಲ್ಲ ಅದು ಊಟ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನಮ್ಮದೊಂದು ಬ್ಯಾಟಲ್ ಇರುತ್ತೆ. ಅದು ಬ್ಯಾಟಲ್ ಅಂತಂದರೆ ನಾವು ಹೊರಗೋಗಿ ಯುದ್ಧ ಮಾಡೋದಂತಲ್ಲ, ಜೀವನೇ ಒಂದು ಸಂಘರ್ಷ ಅಂತ ಹೇಳ್ತೀವಿ, ಹೌದಾ. ಅಲ್ಲಿ ನಾವು ಆ್ಯಕ್ಚುಲಿ ನಾವು ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ, ಇನ್ ದ ಬ್ಯಾಟಲ್ ಐ ಮಸ್ಟ್ ಲಿವ್, ನೀನು ಹಾಗೆ ಈ ರೀತಿ ಮಾಡ್ಕೋದಲ್ಲ. ಬಟ್ ನಾನು ಮಕ್ಕಳಿಗೆ ಹೇಳ್ತೇನೆ ಅಂದರೆ, ವಿ ವಾಂಟ್ ಟು ಬಿ ವಿ ಮಸ್ಟ್ ವಾಂಟ್ ವಾಟ್ ಇಯರ್ ಫರ್ಮ್, ಹೌದಾ, ವಿ ಮಸ್ಟ್ ವಾಂಟ್ ಅ ಫರ್ಮ್ ಹಾರ್ಟ್. ಇದನ್ನು ನಾನು ಮಕ್ಕಳಿಗೆ ಹೇಳ್ತೇನೆ. ಸೆಕೆಂಡ್ ಒನ್, ಐ ವಾಂಟ್ ಟು ಟೀಚ್, ಏನಂತಂದರೆ ಇನ್ ಎ ಬ್ಯಾಟಲ್ ಆಫ್ ಲೈಫ್ ವಿ ಮಸ್ಟ್ ಲಿವ್, ಓಕೆ, ಆ್ಯಂಡ್ ವಿ ಮಸ್ಟ್ ಸಿ ದಿಸ್ ಒನ್, ವಿ ಮಸ್ಟ್ ಎಂಬ್ರೇಸ್ ಲೈಫ್, ಓಕೆ, ನಾಟ್ ಡೆತ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಯಾವಾಗಿರುತ್ತೆ ನಾವು ಲೈಫನ್ನು ಅಪ್ಕೋಬೇಕು, ನಾಟ್ ಡೆತ್ತನ್ನು. ಬಟ್ ಈ ವ್ಯಕ್ತಿ ಏನು ಮಾಡಿರ್ತಾನೆ, ಡೆತ್ತನ್ನು ಆಹ್ವಾನ ಮಾಡ್ಕೊಂಡಿರ್ತಾನೆ. ಸೊ ದಿಸ್ ಈಸ್ ಆಲ್ಸೋ ವಿ ವಾಂಟ್ ಟು ಟೀಚ್ ಹಿಯರ್. ಆ್ಯಂಡ್ ವಿ ಮಸ್ಟ್ ಎಂಬ್ರೇಸ್ ಲೈಫ್, ನಾಟ್ ಡೆತ್. ಆ್ಯಂಡ್ ಆಲ್ಸೋ ವಿ ಮಸ್ಟ್ ಫೇಸ್ ದ ಸ್ಟ್ರಗಲ್ ಆ್ಯಂಡ್ ಹ್ಯಾವ್ ಟು ಗಿವ್ ಅ ಬ್ಯೂಟಿಫುಲ್ ಲೈಫ್ ಫಾರ್ ದ ಚಿಲ್ಡ್ರನ್ ಆಲ್ಸೋ. ಸೊ ದಿಸ್ ಈಸ್ ವಾಟ್ ಸಿ ವಾಂಟೆಡ್ ಟು ಸಜೆಸ್ಟ್. ಹಾಗಾಗಿ ನಾವು ಏನೇನು ಇದ್ರ ಮೇಲೆ ತಿಳ್ಕೊಬೇಕಂದ್ರೆ, ವಾಟ್ ಡಸ್ ಫಾರ್ಮರ್ಸ್ ವೈಫ್ ವಾಂಟ್ ಟು ಟೀಚ್ ಹರ್ ಚಿಲ್ಡ್ರನ್ ಅಂತಂದರೆ, ಟು ಕ್ಲೀನ್ಸ್ ದೇರ್ ಫಸ್ಟ್ ಟು ಫೇಸ್ ಲೈಫ್ ನಾಟ್ ಡೆತ್, ಆ್ಯಂಡ್ ಶಿ ಮಸ್ಟ್ ಎಂಬ್ರೇಸ್ ಲೈಫ್ ಆ್ಯಂಡ್ ಲೈಫ್ ನಾಟ್ ಡೆತ್. ಸೊ ಇವನ್ನೆಲ್ಲ ಕೂಡ ನಾವು ಬರಿಬೇಕಾಗತ್ತೆ. ಸೊ ಈ ರೀತಿ ನಾವು ದೃಷ್ಟಿ ಇಟ್ಕೊಂಡ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟು. ಹಾಗಿದ್ರೆ ಇಲ್ಲಿ ಡಿಸ್ಕಸ್ ಮಾಡಿರೋಗಿ ಫಸ್ಟ್ ಏನೇನು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತಂದರೆ ನಾವು ತಿಳ್ಕೊಬೇಕು. ಫಸ್ಟ್ ಒನ್, ವರ್ಚುಯಸ್ ಯಾರು ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು ಯಾರು. ದಿಸ್ ಈಸ್ ವಾಟ್ ಇಯರ್ ದ ವರ್ಚುಯಸ್. ಲಕ್ಕಿ ಫೆಲೋ ಅಂತಂದರೆ ಫಾರ್ಮರ್ ಅಂತ ನಾವು ಬರೀತೇವೆ. ಒಂದು ಕ್ವಶನ್ನು ಬಹಳ ಇಂಪಾರ್ಟೆಂಟು. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಏನಂತಂದರೆ, ಹೂ ಈಸ್ ಅ ಸಿನ್ನರ್ ಅಂತ ಕೇಳ್ತಾ ಇರ್ತಾರೆ, ಗೊತ್ತಿರಲಿ. ಸಿನ್ನರ್ ಪಾಪಿ ಯಾರು ಅಂತಂದರೆ, ದಿಸ್ ಈಸ್ ವಾಟ್ ಇಯರ್ ವೈಫ್, ದಟ್ ಈಸ್ ಫಾರ್ಮರ್ಸ್ ವೈಫ್ ಅಂತ, ಹೌದಾ. ನೆಕ್ಸ್ಟು ಥರ್ಡ್ ಕ್ವಶನ್ನು ಬಹಳ ಇಂಪಾರ್ಟೆಂಟ್. ಏನಂತಂದರೆ, ವೈ ಹ್ಯಾಸ್ ದ ಸ್ಪೀಕರ್ಸ್ ಹಸ್ಬೆಂಡ್ ಕಮಿಟೆಡ್ ಸುಸೈಡ್. ಯಾಕೆ ಅವ್ನು ಸುಸೈಡ್ ಮಾಡ್ಕೋತಾನೆ ಅಂತಂತಂದರೆ, ಫಸ್ಟು ಏನು ಬರಿತೇವೆ, ದ ಡೆತ್ ರಿಮೇನ್ ಹಾಗೆ ಉಳ್ಕೊಂಡಿರ್ತೈತಿ.
ಹೌದಾ? ಆ್ಯಂಡ್ ಸೆಕೆಂಡ್ ಒನ್, his cotton crops destroyed, so he was unable to pay the you know the debt. ಹೌದಾ ಅಂದ್ಕೊತಿರ್ತೀವಿ. ಅಂಡ್ ಥರ್ಡ್ ಒನ್, he was unable to stretch his hands before the creditors, ಅಥವಾ he was unable to pay the amount what to the creditors. ಈ ರೀತಿ ಬರ್ಕೊಂಡ್ರೆ ಆಗತ್ತೆ. ಅದ್ರ ಜೊತೆಗೆ ಯಾಕೆ ಅವ್ನು ಸುಸೈಡ್ ಮಾಡ್ಕೊಂಡ ಅಂತಂದ್ರೆ, ದಿಸ್ ಈಸ್ ವಾಟ್ ಇಯರ್ ಹೌ ಹಿ ಗಾಟ್ ಸುಸೈಡ್ ಅಂತಂದ್ರೆ ಬೈ ಟೇಕಿಂಗ್ ಪಾಯ್ಸನ್ ಅಂತ ಕೂಡ ನಾವು ಬರಿಬೇಕಾಗತ್ತೆ. ಇದು ನೆಕ್ಸ್ಟು ಇದರಲ್ಲಿ ಬಹಳ ಇನ್ನೂ ಇಂಪಾರ್ಟೆಂಟ್ ಅಂತ ಹೋದಾಗೆ ವಾರ್ಮ್ ಈಟನ್ ಪಾಟ್ಸ್ ಅಂತ ಹೇಳ್ತೀವಿ. ಹೌದಾ? ಅದ್ರ ಜೊತೆಗೆ ಹಾರ್ವೆಸ್ಟ್ ಆಫ್ ಮೈ ಊಮ್ ಬರುತ್ತೆ. ದಿಸ್ ಈಸ್ ವಾಟ್ ಇಯರ್ ಇಲ್ಲಿ ಹಾರ್ವೆಸ್ಟ್ ಆಫ್ ಮೈ ಊಮ್ ಅಂತಂದ್ರೆ ಯಾರು ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ 4 ಚಿಲ್ಡ್ರನ್ ಅಂತ ಬರಿಬೇಕಾಗತ್ತೆ. ಇವೆಲ್ಲ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ನೆನಪಿರಲಿ ಅಂತ ಹೇಳ್ಕೊಳ್ತೇನೆ. ಸಿಂಪಲ್ ಆಗಿರುವಂಥ ಇದು. ಆ್ಯಂಡ್ ಕೊನೆಗೆ ವಾಟ್ ಡಿಡ್ ಶಿ ಟೀಚ್ ಟು ದ ಚಿಲ್ಡ್ರನ್ ಅಂತಂದಾಗ, ವಾಟ್ ಡಿಡ್ ಶಿ ಟೀಚ್ ಟು ಹರ್ ಚಿಲ್ಡ್ರನ್ ಅಂತ ಬಂದಾಗ ಇದರಲ್ಲಿ ಸಿಂಪಲ್ ಏನಂತಂದರೆ, ವಿ ಮಸ್ಟ್ ಬಿ ಫರ್ಮ್ ಹಾರ್ಟ್ ನಂಬರ್ 1 ಆ್ಯಂಡ್ ವಿ ಮಸ್ಟ್ ಎಂಬ್ರೇಸ್ ಲೈಫ್ ನಾಟ್ ಡೆತ್. ಇವೆರಡು ಕೂಡ ಭಾಳ ಇಂಪಾರ್ಟೆಂಟ್ ರೀ. ವಿ ಮಸ್ಟ್ a firm heart, we must embrace life not death, and we have to be something like struggle for the life also. ಸೊ ಈ ರೀತಿ ನಾವು ಬರಿಬೇಕು ಇನ್ ದ ಬ್ಯಾಟಲ್ ಆಫ್ ಅವರ್ ಲೈಫ್. ಇಷ್ಟು ಬರೆದ್ರೆ ಸಾಕು ನಮಗೆ ಅಂತ ಅನ್ಕೊಳ್ತೀವಿ. ಓಕೆ, ಸಿಂಪಲ್ ಪೋಯಮ್ ಕನ್ವೆ ಮಾಡಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.